ರಶ್ಮಿಕಾ ಮಂದಣ್ಣ ಚಿತ್ರರಂಗದ ಗೋಲ್ಡನ್ ಗರ್ಲ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ಫುಲ್ ಬಿಸಿ. ರಶ್ಮಿಕಾ ಅಂದ್ರೆ ಸ್ಟಾರ್ ನಟರ ಫೇವರೇಟ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳ ಕ್ರಾಶ್. ಈಕೆ ಸಿನಿಮಾದಲ್ಲಿ ಇದ್ರೆ ಸಾಕು, ಅದೃಷ್ಟ ಅನ್ನೋದು ಬಲಗಾಲಿಟ್ಟು ಮನೆಯೊಳಗೆ ಬರುತ್ತೆ ಅನ್ನೋದು ನಿರ್ಮಾಪಕರ ನಂಬಿಕೆ. ಇನ್ನು ಟ್ರೋಲ್ಗಳಿಗೆ ಎಲ್ಲದಕ್ಕೂ ಡೋಂಟ್ ಕೇರ್ ಅಂತ ತಾನು ಸಾಗಿದ್ದೇ ರಹದಾರಿ ಅಂತ ಮುನ್ನುಗ್ಗುತ್ತಿದ್ದ ರಶ್ಮಿಕಾ ಯಾವ ನಟರು ಮಾಡದ ಸಾಧನೆ ಮಾಡಿದ್ದಾರೆ. ಗ್ಲೋಬಲ್ ಲೆವೆಲ್ನಲ್ಲಿ ಅಪ್ಪಟ ಕನ್ನಡತಿ ಮಿಂಚು ಹರಿಸುತ್ತಿದ್ದಾರೆ. ಹಾಲಿವುಡ್ ಮ್ಯಾಗಝಿನ್ಗಳಿಗೂ ಸಹ ಬಿಂದಾಸಾಗಿ ಪೋಸ್ ಕೊಟ್ಟು ಮುಖಪುಟಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಸದ್ಯದ ಹಾಟ್ ಟಾಪಿಕ್. ಅವರು ಕುಂದ್ರು ನಿಂತ್ರು ಸುದ್ದಿ ಆಗ್ತಾರೆ, ಸದ್ದು ಮಾಡ್ತಾರೆ. ಕೇವಲ ಗ್ಲಾಮರ್ನಿಂದಷ್ಟೇ ಅಲ್ಲ, ನಟನೆಯ ಗ್ರಾಮರ್ ಕೂಡ ತನಗೆ ಗೊತ್ತು ಅಂತ ಸಿನಿಮಾದಿಂದ ಸಿನಿಮಾಗೆ ಪ್ರೂವ್ ಮಾಡ್ತಾ ಹೋಗ್ತಿದ್ದಾರೆ. ಈ ವರ್ಷ ಫೆಬ್ರವರಿಯಲ್ಲಿ ಬಂದ ಛಾವಾ ಸಿನಿಮಾ ನೋಡಿದವರಂತೂ ಬಾಯಿ ಮೇಲೆ ಬೆರಳಿಟ್ಕೊಳ್ತಿದ್ದಾರೆ. ಗುರು, ರಶ್ಮಿಕಾ ಇಷ್ಟು ಚಂದವಾಗಿ ಅಭಿನಯಿಸ್ತಾರಲ್ಲ, ರಶ್ಮಿಕಾ ನಟನೆಯಲ್ಲಿ ಮಾಗಿದ್ದಾರೆ, ಅವರ ಅಭಿನಯ ಇಂಪ್ರೂವ್ ಆಗಿದೆ ಅಂತಿದ್ದಾರೆ. ಛಾವಾ ಸಿನಿಮಾದಲ್ಲಿ ಸಂಭಾಜಿ ಮಹಾರಾಜರ ಪತ್ನಿಯಾಗಿ ರಶ್ಮಿಕಾ ನಟಿಸಿದ್ದಾರೆ. ಯೇಸುಬಾಯಿ ಎಂಬ ಮಹಾರಾಣಿಯ ಪಾತ್ರದಲ್ಲಿ ರಶ್ಮಿಕಾ ಅವರದ್ದು ಪ್ರೌಢ ಅಭಿನಯ. ರಶ್ಮಿಕಾ ಸಹ ಐತಿಹಾಸಿಕ ಪಾತ್ರಗಳನ್ನ ನಿಭಾಯಿಸಬಲ್ಲರು ಎಂಬುದಕ್ಕೆ ಇಡೀ ಭಾರತೀಯ ಸಿನಿರಂಗಕ್ಕೆ ಕೂಗಿ ಕೂಗಿ ಹೇಳಿದ್ದಾರೆ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ. ನಿಮ್ಗೆಲ್ಲ ಗೊತ್ತಿರುವಂತೆ ಈಗಾಗಲೇ ರಶ್ಮಿಕಾ ನಟನೆಯಲ್ಲಿ ಛಾವಾ, ಸಿಕಂದರ್, ಕುಬೇರ ರಿಲೀಸ್ ಆಗಿದೆ. ಇದೀಗ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳ ಮೂಲಕ ರಶ್ಮಿಕಾ ಅಬ್ಬರಿಸಲಿದ್ದು, ಮುಂದಿನ ತಿಂಗಳು ರಶ್ಮಿಕಾ ನಟನೆಯ ಥಾಮ ಹಾಗೂ ಗರ್ಲ್ ಫ್ರೆಂಡ್ ಸಿನಿಮಾಗಳು ತೆರೆಗೆ ಬರಲಿದೆ. ಛಾವಾ, ಸ್ತ್ರೀ 2 ನಂತಹ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರೋ ಮಾಡೋಕ್ ಬ್ಯಾನರ್ ನಲ್ಲಿ ಥಾಮ ಸಿನಿಮಾ ಮೂಡಿಬಂದಿದೆ. ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು, ಈಗಾಗಲೇ ಟೀಸರ್ ಹಾಡುಗಳ ಮೂಲಕ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ರಶ್ಮಿಕಾ ಈ ಸಿನಿಮಾದಲ್ಲಿ ಸಖತ್ ಬೋಲ್ಡ್ ಆಗಿ ಮಿಂಚಿದ್ದು, ಹಾಟ್ ಅವತಾರದ ಮೂಲಕ ಪಡ್ಡೆ ಹುಡುಗರ ನಿದ್ದೆಗೆ ಕೊಳ್ಳಿ ಇಟ್ಟಿದ್ದಾರೆ. ಇನ್ನು ತೆಲುಗಿನ ಗರ್ಲ್ ಫ್ರೆಂಡ್ ಸಹ ಬಿಡುಗಡೆಗೆ ಸಜ್ಜಾಗಿದೆ. ಈ ಸಿನಿಮಾ ಸಹ ಕಂಟೆಂಟ್ ಬೇಸ್ಡ್ ಸಿನಿಮಾ. ರಶ್ಮಿಕಾ ಅವರೇ ಲೀಡ್ ಆಗಿ ನಟಿಸ್ತಾ ಇರೋ ಈ ಸಿನಿಮಾ ಸಹ ದೊಡ್ಡ ಮಟ್ಟದ ಹಿಟ್ ಆಗೋ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಅಲ್ಲಿಗೆ ಒಂದೇ ವರ್ಷ 5 ಸಿನಿಮಾಗಳು ರಶ್ಮಿಕಾ ನಟನೆಯಲ್ಲಿ ರಿಲೀಸ್ ಆದಂತೆ ಆಗ್ತಾ ಇದೆ. ಒಟ್ಟಾರೆ ರಶ್ಮಿಕಾ ಮಾಡಿದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿದ್ದು, ಕೋಟಿ ಕೋಟಿ ಹಣ ಗಳಿಸಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.